ಸರಸ್ವತಿಬಾಯಿ ಅಂತ ಹೇಳಿ. ಏನಾಗಿದಮ್ಮ? ನಂದು ಜಾಗಿ ಕಮಿಷನರ DC ಅವರು ಕೇಳಿದ್ರು ಕಮಿಷನರ್ಗೆ. ಕೇಳಿದ ಮಗ ಇದೇನು ಸರ್ಕಾರದ ಪಬ್ಲಿಕ್ ಅಂದ್ರೆ ಸರ್ಕಾರದ ಅಂತ ಹೇಳಿದ್ರು. ನಂದು ಜಾಗಿ ಯಾರು ಕಮಿಷನರ್ ಅವರು ಹೋಗ್ಯಾರ, ಈ ಕುರ್ಚಿ ಕುಂತ ಹೋಗ್ಯಾರ. ನಿಮ್ಮ ಜಾಗ, ನಿಮ್ಮ ಹೊಲದ ಜಾಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ? ಹೊಲದ ಜಾಗಿ ಅಲ್ಲ, ನಂದು ಮನಿ ಕಟ್ಟದ ಫಲಾಡ್ ಜಾಗಿ. ನಾ ತೊಗೊಂಡ್ರ ಖರೆ ಮೇನ್ ರೋಡಿಗೆ ಅದ ತೊಗೊಂಡಿದ್ದೆ. ತೊಗೊಂಡ್ಮ್ಯಾಗ ಅವ್ರು ಏನದ DC ಅವ್ರು ಬಂದು ಅವ್ರಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ DC ಅವ್ರಿಗೆ ಗೊತ್ತಿಲ್ಲ. ಆ DC ಅವ್ರು ಬಂದು ಕಮಿಷನರ್ ಅಂತ ಹೇಳಿ ಅಂದ್ರೆ ಬಡವ್ರಿಗೆ ಏನದ ಹಂಚಿ ಬಿಡು ಅಂತ ಹೇಳಿ. ಈ ಪರಿಹಾರಕ್ಕಾಗಿ ಎಷ್ಟು ವರ್ಷ ಆಯ್ತು? ಈಗ 50 ವರ್ಷ ಸನೆ ಬಂದದ್ ನೋಡ್ರಿ. ಪರಿಹಾರಕ್ಕಾಗಿ ನಾನು ಕೇಸ್ ಹಾಕ್ತೀನಿ. ಈಗ 50 ವರ್ಷ ಆಗ್ಯದು. ವಯಸ್ಸೇ ಮುಪ್ಪಾಯ್ತು. ಈಗ ನನ್ನ ಮಕ್ಕಳು ಈಗ ದೊಡ್ಡವ ಒಂದು 4ನೇ ಇದ್ದನು 5ನೇ ಇದ್ದನು ಅಷ್ಟಿದ್ದ. ಈ ಕೋರ್ಟ್ ಎಷ್ಟು 2 ಕೋಟಿ ಪರಿಹಾರ ಕೊಡುವಂತ ಆದೇಶ ಮಾಡಿ? ಆದೇಶ ನಾ ಮಾಡಿಲ್ಲ, ಇದು ಬರ್ದದ್ದು. ಇದು ಕೇಳ್ರಿ, ನಾನು 2 ಕೋಟಿ ಅಂದಿಲ್ಲ, 4 ಕೋಟಿ ಅಂದಿಲ್ಲ. ನಾನ್ ತಿರ್ಗದ್ರಾಗ ಜಡ್ಜ್ ಅವರು ಏನ್ ಮಾಡಿದ್ರು ಗೊತ್ತದ? ಜಿಲ್ಲಾ ಕೋರ್ಟ್ ಏನು ಕೋರ್ಟ್ ಎಲ್ಲಾ ಕೋರ್ಟ್ಗಳು ತಿರುಗಿ ಸಾಕಾಯ್ತು. ಇದೇ ಊರಾಗ ಮೊದಲು ಒಂದು 10-12 ವರ್ಷ ಕೇಸ್ ನಡೀತು. ಅಲ್ಲಿಂದ ಬೆಂಗಳೂರಿಗೆ ಹೋದ್ರು ಅವ್ರು. ಬೆಂಗಳೂರಿಗೆ ಹೋದ್ಮ್ಯಾಗ ನಾವು ಹೋಗ್ಬೇಕಾಗಿ ಅಲ್ಲಿಂದ ಹೈಕೋರ್ಟ್ ಏನದ ಗುಲ್ಬರ್ಗಕ್ಕೆ ಬಂತು. ಗುಲ್ಬರ್ಗಕ್ಕೆ ಬಂದ ಮ್ಯಾಗ ಅವ್ರನ್ನೂ ಬಂದ್ರು, ನಾನು ಬಂದ್ಮ್ಯಾಗ ಅವ್ರಿಗೆ ಕರ್ಸಿದ ಜಡ್ಜ್ ಸಾಬ್ರು. ಯಾರಿಗೆ? ಈ ಇವರಿಗೆ AC ಗೆ DC ಗೆ ಮತ್ತು ಕಮಿಷನರ್ ಕರ್ಸಿದ್ರು. ಅವ್ರು ಬಂದರು. ಬಂದ ಮ್ಯಾಗ ವಾರಂಟ ಏನು ಈಗ 2 ಕೋಟಿದು ಪರಿಹಾರ ಕೊಟ್ಟಿಲ್ಲ. 2 ಕೋಟಿ ಕೊಟ್ಟಿಲ್ಲ. ಜಡ್ಜ್ ಸಾಬ್ರು ಮೊನ್ನೆ ಜಡ್ಜ್ ಸಾಬ್ರು ಮಾತ್ರ ಅವ್ರೆಲ್ಲ ಅಲ್ಲಿಂದ ಯಾವ ಕಾಲೂರಿನಿಂದ ನಾ ಕೇಸ್ ಹಾಕಿನಿ, ಯಾವ ಕಾಲಿನಿಂದ ಕೋರ್ಟ್ ಖರ್ಚು ಮಾಡ್ಲಾಕತ್ತೀನಿ, ಯಾವ ಕಾಲೂರಿನಿಂದ ವಕೀಲರು ಬಿಟ್ಟಿನಿ, ಅದು ಓಟು ಲೆಕ್ಕ ಮಾಡಿ 2 ಕೋಟಿ ಮತ್ತು 14 ಲಕ್ಷ ಚಿಲ್ಲರ ಅವರು ಅವಾರ್ಡ್ ಪರಿಹಾರ ಮಾಡಿ ಆರ್ಡ್ರ್ ಕೊಟ್ಟು ಇವ್ರದ್ದು ಅಮೌಂಟು ಇವ್ರು ಕೊಡ್ಬೇಕಂತಂದು ಅವಾರ್ಡ್ ಮಾಡಿ ಕೊಟ್ಟಾರ. ಈ ಅವಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಇವ್ರು ಇನ್ನ ಅದು ಕೊಟ್ಟಿಲ್ಲ. ಈಗ ಮೆಟಲ್ ಹೋಯ್ತಾ ಇದ್ದೀರಾ? ಅವು ಕೋರ್ಟ್ ಏನದ ಜಡ್ಜ್ ಸಾಬ್ರ ಬಳಿ ತಿರುಗಿದ್ವಿ. ಇವ್ರು ಕಮಿಷನರ್ ಬಂದು ಅಟೆಂಡ್ ಆಗಿಲ್ಲ ಕೋರ್ಟಿಗೆ. ಅದ್ಲಾರ ಒಟ್ಟಿಗೆ ನೋಡ್ರಿ ಸಾಕಾಯ್ತು. ಅವ ಏನು ಬರೋವಲ್ಲ. ಅವ್ರು ವಕೀಲನೂ ಇಲ್ಲ. ಒಂದ್ಸಾರಿ ವಕೀಲ್ ಬಂದು ಹೊರಗೆ ತಿರುಗಿ ಬಂದಿಲ್ಲ. ಒಳಗ ಜಡ್ಜ್ ಸಾಬ್ರಿಗೆ ಭೇಟಿ ಆಗಿಲ್ಲ. ಇವ್ರು ಕಮಿಷನರ್ ಬಂದು ಭೇಟಿ ಆಗಿಲ್ಲ. ಯಾರು ಭೇಟಿ ಆಗಲ್ಲ. ಅವ್ರ ಬಟ್ಟಿಗೆ ಹೋಗಿ ಅಟ್ಯಾಚ್ಮೆಂಟ್ ಮಾಡಮ್ಮ ನೀನು. ಅಟ್ಯಾಚ್ಮೆಂಟ್ ಆದ್ರೆ ಅವ್ರು ದಾರಿಗೆ ಬರ್ತಾರೆ, ಇದ್ರೆ ಬರಂಗಿಲ್ಲ, ಅವ್ರು ಕೊಡಂಗಿಲ್ಲ. ಅಟ್ಯಾಚ್ಮೆಂಟ್ ಮಾಡ್ರಿ ಅಂತ ನಾ ಇದ್ದೀನಿ ಪಾರ್ಟಿ. ನನ್ನ ಮಕ್ಕಳು ಇಲ್ಲ, ನಾ ಬಂದು ಈಗ ಅಟ್ಯಾಚ್ಮೆಂಟ್ ಮಾಡ್ಲಕತ್ತೀನಿ. ಈಗ ಏನದ ನನ್ನ ಮಗನಿಗೆ ಏನದ ವ್ಯಾಪಾರ ಮಾಡಿಸ್ತೀನಿ ಅಂದ್ರೆ ಇವರು ಕಮಿಷನರ್ ಅಂತಾರ. ಯಾರಿಗ ಗೊತ್ತು? ಇಲ್ಲಿವರೆಗೂ ನ್ಯಾಯ ಕೊಟ್ಟೇ ಇಲ್ಲ. ಮತ್ತೆ ನ್ಯಾಯ ಕೊಡ್ಲಾರ್ದ ವ್ಯಾಪಾರ ಮಾಡಿಸ್ತೀರಿ ಒಳಗ. ನಂದ್ಯಾ ಅವ್ರು ನನ್ನ ಮಕ್ಕಳ ಪಾರ್ಟಿ ಇಲ್ಲ, ನಾ ಇದ್ದೀನಿ. ಪ್ರಶ್ನೆ ಮಾಡಿದ್ಕ ಇದು ಕೇಳಿದವ್ರಕ್ಕ ಜಡ್ಜ್ ಸಾಬ್ರ ಅಟ್ಯಾಚ್ ಮಾಡ್ಯಾರ. ಅಟ್ಯಾಚ್ಮೆಂಟ್ ಮಾಡು ಅವಾಗ ಬರ್ತಾರ ದಾರಿಗೆ ಅಂದಾರ. ಈಗ ಮತ್ತೆ 3-4 ದಿವಸನ್ಯಾಗ ಆದ ಕೇಸ್ ಹೋಗ್ತೀನಿ ಜಡ್ಜ್ ಸಾಬ್ ಹೇಳ್ತಾರ. ನನ್ನ ಮ್ಯಾಗ ಯಾಕ ನನ್ನ ಮಕ್ಕಳು ನ್ಯಾಯ ಸಿಕ್ಕಿಲ್ಲ. ಏಜ್ ಆಯ್ತು, ನಿಮ್ದು ಎಲ್ಲ ಆಯ್ತು, ನ್ಯಾಯನೇ ಸಿಕ್ಕಿಲ್ಲ. ನ್ಯಾಯ ಸಿಕ್ಕಿಲ್ಲ. ನಾ ಕಮಿಷನರ್ ಕೊಡ್ತೀನಿ ಅಂದಿಲ್ಲ, ನಾ DC ಕೊಡ್ತೀನಿ ಅಂತ ಇದ್ದಿದ್ದೇ ಕೇಸು ಕಮಿಷನರ್ ಮ್ಯಾಗ DC ಮ್ಯಾಗ ಅದ. ನಂದು ಇಷ್ಟ ಅದ ನೋಡ್ರಿ. ನಂದು ಅಮೌಂಟ್, ನಂದು ದುಡ್ಡು ಕೊಟ್ಟಿಲ್ಲ. ನಾ ವಕೀಲ ಫೀಸ್ ಕಟ್ಟಿ ಸಾಕಾಗ್ಯದ. ಕೋರ್ಟಿನ ತಿರುಗಿ ಸಾಕಾಗ್ಯದ ನನಗ. ನನ್ನ ತಲೆನೂ ಬೆಳ್ಳಗಾಯ್ತು. ನನ್ನ ಮಕ್ಕಳು ಈಟಿದ್ದವ್ರು ಮೊಮ್ಮಕ್ಕಳು ಕಂಡಾರ. ಇದಕ್ಕೇನ್ ಮಾಡ್ಬೇಕು ನೀವೇ ಹೇಳ್ರಿ ನೀವು. ಇನ್ನೇನು ಹೇಳಿ? ನಾನೇ ಮುಪ್ಪಾರಿ.